ಹಾಯ್ ಹಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತು ನಾನು ಭಾರತ ಸಂವಿಧಾನ ಪಾರ್ಟ್ 2 ತೊಗೊಂಡಿದ್ದೀನಿ ಸ್ನೇಹಿತರೆ. ಪಾರ್ಟ್ 1 ಯಾರ್ಯಾರು ನೋಡಿಲ್ಲ ಹಾಗಾದರೆ ಹೋಗಿ ನೋಡಿ. ಬನ್ನಿ ಪ್ರಶ್ನೆಗಳನ್ನು ಶುರು ಮಾಡೋಣ. 101ನೇ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯೋಗ ಮುಖ್ಯ ಆಯುಕ್ತರು ನೇಮಕಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ 324ನೇ ವಿಧಿ. ನೆಕ್ಸ್ಟ್ ಕ್ವಶನ್ 102ನೇದು, ರಾಷ್ಟ್ರಪತಿಯವರು ಯಾವ ವಿಧಿಯ ಪ್ರಕಾರ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ಹೊಂದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ 108ನೇ ವಿಧಿ. ಪ್ರಶ್ನೆ 103, 80ನೇ ವಿಧಿ ಪ್ರಕಾರ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ಎಷ್ಟು ಜನ ಸದಸ್ಯರನ್ನು ನೇಮಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ 12. ಪ್ರಶ್ನೆ 104, 85ನೇ ವಿಧಿ ಪ್ರಕಾರ ಸಂಸತ್ತಿನ ಅಧಿವೇಶನ ಕರೆಯುವ ಮತ್ತು ಮುಂದೂಡುವ ವಿಸರ್ಜಿಸುವ ಅಧಿಕಾರ ಯಾರಿಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 105, ಯಾವ ವಿಧಿ ಅಟಾರ್ನಿ ಜನರಲ್ ಅವರ ನೇಮಕಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ 76ನೇ ವಿಧಿ. ಪ್ರಶ್ನೆ 106, ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುವವರು ಯಾರು? ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 107, ಅಟಾರ್ನಿ ಜನರಲ್ ಅವರ ಅಧಿಕಾರಾವಧಿ ಎಷ್ಟು ವರ್ಷ? ಸೊ ಇದಕ್ಕೆ ಸರಿಯಾದ ಉತ್ತರ 3 ವರ್ಷ. ಪ್ರಶ್ನೆ 108, ಸಂಸತ್ತಿನ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ 79ನೇ ವಿಧಿ. ನೆಕ್ಸ್ಟ್ ಕ್ವಶನ್. ಸೊ ಸ್ನೇಹಿತರೆ, ಇದು SSLC ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು. ಸೊ ಪೂರ್ತಿ ಸಂವಿಧಾನ ಪಾರ್ಟ್ 1 ಪಾರ್ಟ್ 2ದಲ್ಲಿ ಕವರ್ ಮಾಡಿದ್ದೀನಿ, ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಪ್ರಶ್ನೆ 109, ಭಾರತದ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಏನನ್ನು ಒಳಗೊಂಡಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ. ಪ್ರಶ್ನೆ 110, ಲೋಕಸಭೆಯ ರಚನೆ ಕುರಿತು ತಿಳಿಸುವ ವಿಧಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ 81ನೇ ವಿಧಿ. ಪ್ರಶ್ನೆ 111, ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ? ಇದಕ್ಕೆ ಸರಿಯಾದ ಉತ್ತರ 550. ಪ್ರಶ್ನೆ 112, ಪ್ರಸ್ತುತ ಲೋಕಸಭೆಯಲ್ಲಿ ಇರುವ ಸದಸ್ಯರ ಸಂಖ್ಯೆ? ಇದಕ್ಕೆ ಸರಿಯಾದ ಉತ್ತರ 543. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಶ್ನೆ 113, ಸಂಸತ್ತಿನ ಕೆಳಮನೆ ಅಥವಾ ಜನರ ಸದನ ಎಂದು ಕರೆಯುವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆ ಕರೆಯುತ್ತಾರೆ ಸ್ನೇಹಿತರೆ. ಪ್ರಶ್ನೆ 114, ಹಣಕಾಸು ಮಸೂದೆಯನ್ನು ಮೊದಲು ಎಲ್ಲಿ ಮಂಡಿಸಬೇಕು? ಸೊ ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆಯಲ್ಲಿ. ಪ್ರಶ್ನೆ 115, ಲೋಕಸಭೆಯ ಅವಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಎಷ್ಟು ವರ್ಷಗಳ ಕಾಲ ವಿಸ್ತರಿಸಬಹುದು? ಸೊ ಬರೀ 1 ವರ್ಷಗಳ ಕಾಲ ಅಷ್ಟು ವಿಸ್ತರಿಸಬಹುದು ಸ್ನೇಹಿತರೆ. ಪ್ರಶ್ನೆ 116, ಸಂಸತ್ತಿನ ಜಂಟಿ ಅಧಿವೇಶನ ಕುರಿತು ಭಾಷಣ ಮಾಡುವವರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 117, ಸಂಸತ್ತಿನ ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸುವರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆಯ ಸ್ಪೀಕರ್. ಪ್ರಶ್ನೆ 118, ರಾಜ್ಯಸಭೆಗೆ ಸ್ಥಾಪನೆಗೆ ಅವಕಾಶ ನೀಡಿದ ವಿಧಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ 80ನೇ ವಿಧಿ. ಪ್ರಶ್ನೆ 119, ಶಾಶ್ವತ ಸದನ ಅಥವಾ ಸಂಸತ್ತಿನ ಮೇಲ್ಮನೆ ಅಥವಾ ಬುದ್ಧಿವಂತರ ಸದನ ಎಂದು ಕರೆಯುವುದು? ಇದಕ್ಕೆ ಸರಿಯಾದ ಉತ್ತರ ರಾಜ್ಯಸಭೆ ಕರೆಯುತ್ತಾರೆ ಸ್ನೇಹಿತರೆ. ಪ್ರಶ್ನೆ 120, ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 250. ನೆಕ್ಸ್ಟ್ ಕ್ವಶನ್. 121, ರಾಜ್ಯಸಭೆಯಲ್ಲಿರುವ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 245. ಪ್ರಶ್ನೆ 122, ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 6 ವರ್ಷ. ಪ್ರಶ್ನೆ 123, ರಾಜ್ಯಸಭೆಯ ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ಎಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ 1/3. ಪ್ರಶ್ನೆ 124, ರಾಜ್ಯಸಭೆಯ ಚುನಾವಣೆ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ 2 ವರ್ಷ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 125, ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಎಷ್ಟು ದಿನ ತಡೆಯಬಹುದು? ಸೊ ಇದಕ್ಕೆ ಸರಿಯಾದ ಉತ್ತರ 14 ದಿನಗಳ ಕಾಲ. ಪ್ರಶ್ನೆ 126, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಉಪರಾಷ್ಟ್ರಪತಿಗಳು. ಪ್ರಶ್ನೆ 127, ರಾಜ್ಯಸಭೆಗೆ ಸ್ಪರ್ಧಿಸಲು ಬೇಕಾಗುವ ಕನಿಷ್ಠ ವಯಸ್ಸು ಎಷ್ಟು? ಸೊ ಇದಕ್ಕೆ ಸರಿಯಾದ ಉತ್ತರ 30 ವರ್ಷ. ಪ್ರಶ್ನೆ 128, ರಾಜ್ಯಸಭೆಯ ಅಧ್ಯಕ್ಷರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು?
ಸೊ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಯವರಿಗೆ ನೀಡಬೇಕು. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 129. ಸುಪ್ರೀಂ ಕೋರ್ಟಿನ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ 124ರಿಂದ 147ರವರೆಗಿನ ವಿಧಿಗಳು. ಪ್ರಶ್ನೆ 130. 124ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರೆ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಯವರು. ಪ್ರಶ್ನೆ 131. ಸಂವಿಧಾನದ ಯಾವ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟಿನ ಮೂಲ ಅಧಿಕಾರ ವ್ಯಾಪ್ತಿ ಇದೆ? ಸೊ ಇದಕ್ಕೆ ಸರಿಯಾದ ಉತ್ತರ 131ನೇ ವಿಧಿ. ಪ್ರಶ್ನೆ 132. ಸಂವಿಧಾನದ ಯಾವ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟಿನ ಅಪೀಲು ಅಧಿಕಾರ ವ್ಯಾಪ್ತಿ ಇದೆ? ಇದಕ್ಕೆ ಸರಿಯಾದ ಉತ್ತರ 132ನೇ ವಿಧಿ. ಸೊ ಸುಪ್ರೀಂ ಮೂಲ ಅಧಿಕಾರ ವ್ಯಾಪ್ತಿ ಅಂತ ಕೊಟ್ಟರೆ 131ನೇ ವಿಧಿ, ಅಪೀಲು ಅಧಿಕಾರ ವ್ಯಾಪ್ತಿ ಅಂತ ಕೊಟ್ಟರೆ 132ನೇ ವಿಧಿ. ಸೊ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಶ್ನೆ 133. ಸಂವಿಧಾನದ ಯಾವ ವಿಧಿ ಭಾರತದಲ್ಲಿ ಒಬ್ಬರು CAG ಇರಬೇಕೆಂದು ತಿಳಿಸುತ್ತದೆ? ಸೊ CAG ಅಂದರೆ ಭಾರತದ ಮಹಾಲೆಕ್ಕ ಪರಿಶೋಧಕರು. ಸೊ CAG ಅಂತಲೂ ಕೊಡ್ಬೋದು, ಭಾರತದ ಮಹಾಲೆಕ್ಕ ಪರಿಶೋಧಕರು ಅಂತಲೂ ಕೊಡ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ 148ನೇ ವಿಧಿ. ಪ್ರಶ್ನೆ 134. ಭಾರತದ ಮಹಾಲೆಕ್ಕ ಪರಿಶೋಧಕರು ಅಂದರೆ CAG ಅವರನ್ನು ನೇಮಕ ಮಾಡುವವರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಯವರು. ಪ್ರಶ್ನೆ 135. CAG ಅವರ ಅಧಿಕಾರಾವಧಿ ಬಗ್ಗೆ ತಿಳಿಸುವ ವಿಧಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ 149ನೇ ವಿಧಿ. ಪ್ರಶ್ನೆ 136. CAG ಅವರ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ 6 ವರ್ಷ ಅಥವಾ 65 ವರ್ಷ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 137. ರಾಜ್ಯಪಾಲರು ಇರಬೇಕು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ 153ನೇ ವಿಧಿ. ಪ್ರಶ್ನೆ 138. 155ನೇ ವಿಧಿಯ ಪ್ರಕಾರ ರಾಜ್ಯಪಾಲರನ್ನು ನೇಮಿಸುವವರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಯವರು. ಪ್ರಶ್ನೆ 139. 159ನೇ ವಿಧಿ ಪ್ರಕಾರ ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು. ಪ್ರಶ್ನೆ 140. ಯಾವ ವಿಧಿ ಅನ್ವಯ ರಾಜ್ಯಪಾಲರಿಗೆ ಕ್ಷಮಾದಾನ ಮಾಡುವ ಅಧಿಕಾರ ಇದೆ? ಸೊ ಇದಕ್ಕೆ ಸರಿಯಾದ ಉತ್ತರ 161ನೇ ವಿಧಿ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 141. 165ನೇ ವಿಧಿ ಪ್ರಕಾರ ಅಡ್ವೊಕೇಟ್ ಜನರಲ್ ಅವರನ್ನು ನೇಮಕ ಮಾಡುವವರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರು. ಪ್ರಶ್ನೆ 142. ರಾಜ್ಯಪಾಲರಾಗಲು ಬೇಕಾಗುವ ಕನಿಷ್ಠ ವಯಸ್ಸು ಎಷ್ಟು? ಸೊ ಇದಕ್ಕೆ ಸರಿಯಾದ ಉತ್ತರ 35 ವರ್ಷ. ಪ್ರಶ್ನೆ 143. 164ನೇ ವಿಧಿ ಅನ್ವಯ ಮುಖ್ಯಮಂತ್ರಿಯವರನ್ನು ಯಾರು ನೇಮಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರು. ಪ್ರಶ್ನೆ 144. ಮುಖ್ಯಮಂತ್ರಿಯವರ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತದೆ? ಇದಕ್ಕೆ ಸರಿಯಾದ ಉತ್ತರ 5 ವರ್ಷ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 145. ಯಾವ ವಿಧಿ ಅನ್ವಯ ವಿಧಾನ ಪರಿಷತ್ ಸ್ಥಾಪಿಸುವ ಅಥವಾ ರದ್ದುಪಡಿಸುವ ಅಧಿಕಾರ ಪಾರ್ಲಿಮೆಂಟ್ಗೆ ಇದೆ? ಸೊ ಪಾರ್ಲಿಮೆಂಟ್ ಅಂತಲೂ ಕೊಡ್ಬೋದು, ಸಂಸತ್ ಅಂತಲೂ ಕೊಡ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ 169ನೇ ವಿಧಿ. ಪ್ರಶ್ನೆ 146. ಅಡ್ವೊಕೇಟ್ ಜನರಲ್ ಹುದ್ದೆಗೆ ಸಂಬಂಧಿಸಿದ ವಿಧಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ 165ನೇ ವಿಧಿ. ಪ್ರಶ್ನೆ 147. ಹೈಕೋರ್ಟ್ಗೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ 214ರಿಂದ 237ರವರೆಗಿನ ವಿಧಿಗಳು. ಪ್ರಶ್ನೆ 148. ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರ ಯಾರಿಗೆ ಸಲ್ಲಿಸಬೇಕು? ಸೊ ಇದಕ್ಕೆ ಸರಿಯಾದ ಉತ್ತರ ಉಪರಾಷ್ಟ್ರಪತಿಯವರಿಗೆ. ನೆಕ್ಸ್ಟ್ ಕ್ವಶನ್, ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಪ್ರಶ್ನೆ 149. ಉಪರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರ ಯಾರಿಗೆ ನೀಡಬೇಕು? ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 150. ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರ ಯಾರಿಗೆ ನೀಡಬೇಕು? ಇದಕ್ಕೆ ಸರಿಯಾದ ಉತ್ತರ ಉಪ ಸ್ಪೀಕರ್ಗೆ. ಪ್ರಶ್ನೆ 151. ಲೋಕಸಭೆಯ ಉಪ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರ ಯಾರಿಗೆ ನೀಡಬೇಕು? ಇದಕ್ಕೆ ಸರಿಯಾದ ಉತ್ತರ ಸ್ಪೀಕರ್ ಅವರಿಗೆ ನೀಡಬೇಕು. ಪ್ರಶ್ನೆ 152. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಭಾರತದ ಮಹಾಲೆಕ್ಕ ಪರಿಶೋಧಕರು ಮತ್ತು ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸಚಿವರು ತಮ್ಮ ರಾಜೀನಾಮೆ ಪತ್ರ ಯಾರಿಗೆ ಸಲ್ಲಿಸಬೇಕು? ಸೊ ಇದಕ್ಕೆ ಸರಿಯಾದ ರಾಷ್ಟ್ರಪತಿ. ಸೊ ಎಲ್ಲ ಪಾಯಿಂಟ್ನ ಒಂದೇ ಪ್ರಶ್ನೆ ಕವರ್ ಮಾಡಿದ್ದೀನಿ. ಸೊ
ನಿಮಗೆ ಯಾವುದಾದ್ರೂ ಒಂದು ಪಾಯಿಂಟ್ ಕೊಡ್ಬೋದು. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 153. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಬೇಕಾಗುವ ಕನಿಷ್ಠ ವಯಸ್ಸು? ಸೊ ಇದಕ್ಕೆ ಸರಿಯಾದ ಉತ್ತರ 35 ವರ್ಷ. ಪ್ರಶ್ನೆ 154. ರಾಜ್ಯಸಭೆಯ ಸದಸ್ಯರ ಹುದ್ದೆಗೆ ಸ್ಪರ್ಧಿಸಲು ಬೇಕಾಗುವ ವಯಸ್ಸು? ಸೊ ಇದಕ್ಕೆ ಸರಿಯಾದ ಉತ್ತರ 30 ವರ್ಷ. ಪ್ರಶ್ನೆ 155. ರಾಜ್ಯ ವಿಧಾನ ಪರಿಷತ್ ಸದಸ್ಯ ಹುದ್ದೆಗೆ ಬೇಕಾಗುವ ಕನಿಷ್ಠ ವಯಸ್ಸು? ಇದಕ್ಕೆ ಸರಿಯಾದ ಉತ್ತರ 30 ವರ್ಷ. ಪ್ರಶ್ನೆ 156. ಲೋಕಸಭೆ ಸದಸ್ಯ ಹುದ್ದೆಗೆ ಬೇಕಾಗುವ ಕನಿಷ್ಠ ವಯಸ್ಸು? 25 ವರ್ಷ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 157. ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಬೇಕಾಗುವ ಕನಿಷ್ಠ ವಯಸ್ಸು? ಸೊ ಇದಕ್ಕೆ ಸರಿಯಾದ ಉತ್ತರ 35 ವರ್ಷ. ಪ್ರಶ್ನೆ 158. ರಾಜ್ಯಪಾಲ ಹುದ್ದೆಗೆ ಸ್ಪರ್ಧಿಸಲು ಬೇಕಾಗುವ ಕನಿಷ್ಠ ವಯಸ್ಸು? ಸೊ ಇದಕ್ಕೆ ಸರಿಯಾದ ಉತ್ತರ 35 ವರ್ಷ. ಪ್ರಶ್ನೆ 159. ಶಿಕ್ಷಣ ವಿಷಯ ಯಾವ ಪಟ್ಟಿಯಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಸಮವರ್ತಿ ಪಟ್ಟಿ. ಪ್ರಶ್ನೆ 160. ಪೊಲೀಸ್ ವಿಷಯ ಯಾವ ಪಟ್ಟಿಯಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಪಟ್ಟಿ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 161. ಭಾರತದಲ್ಲಿರುವ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? ಸೊ ಇದಕ್ಕೆ ಸರಿಯಾದ ಉತ್ತರ 25. ಪ್ರಶ್ನೆ 162. ಪಾರ್ಲಿಮೆಂಟ್ ಜಂಟಿ ಅಧಿವೇಶನದ ಅಧ್ಯಕ್ಷರು? ಸೊ ಪಾರ್ಲಿಮೆಂಟ್ ಜಂಟಿ ಅಧಿವೇಶನದ ಅಧ್ಯಕ್ಷರು ಲೋಕಸಭೆಯ ಸ್ಪೀಕರ್. ಪ್ರಶ್ನೆ 163. ಕೇಂದ್ರ ಚುನಾವಣಾ ಆಯೋಗ ಸಂಬಂಧಿಸಿದ ಸಂವಿಧಾನದ ವಿಧಿಗಳು? ಸೊ ಇದಕ್ಕೆ ಸರಿಯಾದ ಉತ್ತರ 324ರಿಂದ 329ರವರೆಗಿನ ವಿಧಿಗಳು. ಪ್ರಶ್ನೆ 164. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಸುಕುಮಾರ್ ಸೇನ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 165. ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರ ಅಧಿಕಾರಾವಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 6 ವರ್ಷ ಅಥವಾ 65 ವರ್ಷ. ಆಪ್ಷನಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಹಾಕಿ. ಪ್ರಶ್ನೆ 166. ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿಗಳು? ಸೊ ಇದಕ್ಕೆ ಸರಿಯಾದ ಉತ್ತರ 352ರಿಂದ 360ರವರೆಗಿನ ವಿಧಿಗಳು. ಪ್ರಶ್ನೆ 167. ತುರ್ತು ಪರಿಸ್ಥಿತಿಗಳನ್ನು ಯಾವ ಭಾಗದಲ್ಲಿ ಇಡಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಭಾಗ 18. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 168. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ? ಇದಕ್ಕೆ ಸರಿಯಾದ ಉತ್ತರ 352ನೇ ವಿಧಿ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 169. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಯವರು ಘೋಷಿಸುತ್ತಾರೆ. ಪ್ರಶ್ನೆ 170. ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ 3 ಬಾರಿ. ಸೊ ಯಾವ ದಿನಾಂಕ ಕೊಟ್ಟರೆ 1962ರಲ್ಲಿ ಒಂದು ಸಾರಿ, 1971ರಲ್ಲಿ ಒಂದು ಸಾರಿ ಮತ್ತು 1975ರಲ್ಲಿ ಒಂದು ಸಾರಿ. ಸೊ ಒಟ್ಟು 3 ಬಾರಿ ಘೋಷಿಸಲಾಗಿದೆ. ಪ್ರಶ್ನೆ 171. ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 356ನೇ ವಿಧಿ. ಪ್ರಶ್ನೆ 172. ಪ್ರಥಮ ಬಾರಿಗೆ ಯಾವ ರಾಜ್ಯದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ರಾಜ್ಯ. ಸೊ ಎಷ್ಟರಲ್ಲಿ ಅಂತ ಕೇಳಿದ್ರೆ 1951ರಲ್ಲಿ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 173. ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 360ನೇ ವಿಧಿ. ಪ್ರಶ್ನೆ 174. ಇದುವರೆಗೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಘೋಷಿಸಲಾಗಿದೆ? ಸೊ 1 ಬಾರಿ ಕೂಡ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ. ಸೊ ಪ್ರಶ್ನೆ 175. ಸಂವಿಧಾನದ ತಿದ್ದುಪಡಿಗಳನ್ನು ಯಾವ ಭಾಗದಲ್ಲಿ ಇಡಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಭಾಗ 20. ಪ್ರಶ್ನೆ 176. ಸಂವಿಧಾನದ ತಿದ್ದುಪಡಿ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 368ನೇ ವಿಧಿ. ನೆಕ್ಸ್ಟ್ ಕ್ವಶನ್, 177ನೇ ಪ್ರಶ್ನೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳನ್ನು ಯಾವ ಅನುಸೂಚಿಯಲ್ಲಿ ಇಡಲಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ 7ನೇ ಅನುಸೂಚಿಯಲ್ಲಿ. ಪ್ರಶ್ನೆ 178. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ಅನುಸೂಚಿಯಲ್ಲಿ ಕಂಡುಬರುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ 10ನೇ ಅನುಸೂಚಿಯಲ್ಲಿ. ಪ್ರಶ್ನೆ 179. ಪಂಚಾಯಿತಿಗಳು ಯಾವ ಅನುಸೂಚಿಯಲ್ಲಿ ಕಂಡುಬರುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ 11ನೇ ಅನುಸೂಚಿಯಲ್ಲಿ. ಪ್ರಶ್ನೆ 180. ಅಧಿಕೃತ 22 ಭಾಷೆಗಳು ಯಾವ ಅನುಸೂಚಿಯಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ 8ನೇ ಅನುಸೂಚಿಯಲ್ಲಿ. ಸೊ ಸ್ನೇಹಿತರೆ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ.
ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸೊ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ. 181ನೇ ಪ್ರಶ್ನೆ, ಭೂ ಸುಧಾರಣೆ ಯಾವ ಅನುಸೂಚಿಯಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ 9ನೇ ಅನುಸೂಚಿಯಲ್ಲಿ. ಪ್ರಶ್ನೆ 182, ಪ್ರಮಾಣ ವಚನ ಯಾವ ಅನುಸೂಚಿಯಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ 3ನೇ ಅನುಸೂಚಿಯಲ್ಲಿ. ಪ್ರಶ್ನೆ 183, ಅನುಸೂಚಿತ ಪ್ರದೇಶಗಳು ಯಾವ ಅನುಸೂಚಿಯಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ 5ನೇ ಅನುಸೂಚಿಯಲ್ಲಿ. ಪ್ರಶ್ನೆ 184, ನಗರ ಸ್ಥಳೀಯ ಸಂಸ್ಥೆಗಳ ಯಾವ ಅನುಸೂಚಿಯಲ್ಲಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ 12ನೇ ಅನುಸೂಚಿಯಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಶ್ನೆ 185, ಹಣಕಾಸು ಮಸೂದೆಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 110ನೇ ವಿಧಿ. ಪ್ರಶ್ನೆ 186, ಸುಪ್ರೀಂ ಕೋರ್ಟ್ ರಿಟ್ ಹೊರಡಿಸುವ ಮತ್ತು ಅಧಿಕಾರ ತಿಳಿಸುವ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 139ನೇ ವಿಧಿ. ಪ್ರಶ್ನೆ 187, ಅಂತಾರಾಜ್ಯ ಜಲ ವಿವಾದಗಳು ತಿಳಿಸುವ ಸಂವಿಧಾನದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 262ನೇ ವಿಧಿ. ಪ್ರಶ್ನೆ 188, ಕೇಂದ್ರದ ಸಂಚಿತ ನಿಧಿ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 266ನೇ ವಿಧಿ. ಸೊ ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 189, ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 279A ವಿಧಿ. ಪ್ರಶ್ನೆ 190, ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 280ನೇ ವಿಧಿ. ಪ್ರಶ್ನೆ 191, ಅಖಿಲ ಭಾರತ ಸೇವೆಗಳು ಸಂಬಂಧಿಸಿದ ಸಂವಿಧಾನದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 312ನೇ ವಿಧಿ. ಪ್ರಶ್ನೆ 192, ಕೇಂದ್ರ ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುವ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 324ನೇ ವಿಧಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 193, ವಯಸ್ಕ ಮತದಾನ ಪದ್ಧತಿ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 326ನೇ ವಿಧಿ. ಪ್ರಶ್ನೆ 194, ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ನೇಮಕ, ಸೊ ಇದನ್ನು ರದ್ದುಪಡಿಸಲಾಗಿದೆ ಸ್ನೇಹಿತರೆ. ಸೊ ಇದರ ಬಗ್ಗೆ ತಿಳಿಸುವ ವಿಧಿ? ಸೊ 331ನೇ ವಿಧಿ. ಪ್ರಶ್ನೆ 195, ವಿಧಾನಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ನೇಮಕ, ಸೊ ಇದನ್ನು ಕೂಡ ರದ್ದುಪಡಿಸಲಾಗಿದೆ. ಸೊ ಇದರ ಬಗ್ಗೆ ತಿಳಿಸುವ ವಿಧಿ? ಇದಕ್ಕೆ ಸರಿಯಾದ ಉತ್ತರ 333ನೇ ವಿಧಿ. ಲೋಕಸಭೆ ಅಂದರೆ 331ನೇ ವಿಧಿ, ವಿಧಾನಸಭೆ ಅಂತ ಕೊಟ್ಟರೆ 333ನೇ ವಿಧಿ ಸ್ನೇಹಿತರೆ. ಸೊ ಯಾರು ಕನ್ಫ್ಯೂಷನ್ ಮಾಡೋಕ್ಕೆ ಹೋಗಬೇಡಿ. ಪ್ರಶ್ನೆ 196, ಕ್ಯಾಬಿನೆಟ್ ಪದದ ಉಲ್ಲೇಖ ತಿಳಿಸುವ ಸಂವಿಧಾನದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 352C ವಿಧಿ. ಸೊ ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 197, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ರಕ್ಷಣೆಗೆ ಸಂಬಂಧಿಸಿದ ವಿಧಿ? ಸೊ ಇದಕ್ಕೆ ಸರಿಯಾದ ಉತ್ತರ 361ನೇ ವಿಧಿ. ಪ್ರಶ್ನೆ 198, ಭೂ ಸುಧಾರಣೆ ಕಾಯ್ದೆಯನ್ನು ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು? ಸೊ ಇದಕ್ಕೆ ಸರಿಯಾದ ಉತ್ತರ 1ನೇ ತಿದ್ದುಪಡಿ. ಪ್ರಶ್ನೆ 199, ಯಾವ ತಿದ್ದುಪಡಿ ಮೂಲಕ ಮೊದಲ ಬಾರಿಗೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಲಾಯಿತು? ಸೊ ಇದಕ್ಕೆ ಸರಿಯಾದ ಉತ್ತರ 42ನೇ ತಿದ್ದುಪಡಿ ಮೂಲಕ. ಪ್ರಶ್ನೆ 200, ಮೂಲಭೂತ ಕರ್ತವ್ಯಗಳು ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು? ಸೊ ಇದಕ್ಕೆ ಸರಿಯಾದ ಉತ್ತರ 42ನೇ ತಿದ್ದುಪಡಿ, ಸೊ 1976ರಲ್ಲಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 201, ಮಿನಿ ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಂದು ಕರೆಯುವ ತಿದ್ದುಪಡಿ? ಸೊ ಇದಕ್ಕೆ ಸರಿಯಾದ ಉತ್ತರ 42ನೇ ತಿದ್ದುಪಡಿ, ಸೊ 1976ರಲ್ಲಿ ಇದು. ಸೊ ಇದನ್ನು 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರೀತಾರೆ ಸ್ನೇಹಿತರೆ. ಪ್ರಶ್ನೆ 202, ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಯಿತು. ಈ ತಿದ್ದುಪಡಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ 44ನೇ ತಿದ್ದುಪಡಿ, ಸೊ 1978ರಲ್ಲಿ. ಪ್ರಶ್ನೆ 203, ಪಕ್ಷಾಂತರ ನಿಷೇಧ ಕಾಯ್ದೆ ಸಂಬಂಧಿಸಿದ ತಿದ್ದುಪಡಿ? ಸೊ ಇದಕ್ಕೆ ಸರಿಯಾದ ಉತ್ತರ 52ನೇ ತಿದ್ದುಪಡಿ. ಪ್ರಶ್ನೆ 204, ಮತದಾನ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. ಇದಕ್ಕೆ ಸಂಬಂಧಿಸಿದ ತಿದ್ದುಪಡಿ? ಸೊ ಇದಕ್ಕೆ ಸರಿಯಾದ ಉತ್ತರ 61ನೇ ತಿದ್ದುಪಡಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 205, ಪಂಚಾಯಿತಿಗಳನ್ನು ಸೇರಿಸಲಾದ ತಿದ್ದುಪಡಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ 73ನೇ ತಿದ್ದುಪಡಿ. ಪ್ರಶ್ನೆ 206, ಮುನ್ಸಿಪಾಲಿಟಿಗಳು ಸೇರಿಸಲಾದ ತಿದ್ದುಪಡಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ 74ನೇ ತಿದ್ದುಪಡಿ. ಪ್ರಶ್ನೆ 207, 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ, ಉಚಿತ ಶಿಕ್ಷಣದ ಹಕ್ಕು ಸೇರಿಸಲಾದ ತಿದ್ದುಪಡಿ? ಸೊ ಇದಕ್ಕೆ ಸರಿಯಾದ ಉತ್ತರ 86ನೇ ತಿದ್ದುಪಡಿ. ಪ್ರಶ್ನೆ 208, 4A ಭಾಗಕ್ಕೆ 51K ವಿಧಿ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾದ ತಿದ್ದುಪಡಿ? ಸೊ ಇದಕ್ಕೆ ಸರಿಯಾದ ಉತ್ತರ 86ನೇ ತಿದ್ದುಪಡಿ. ನೆಕ್ಸ್ಟ್ ಕ್ವಶನ್.
ಪ್ರಶ್ನೆ 209. ಸರಕು ಮತ್ತು ಸೇವಾ ತೆರಿಗೆ ಸೇರಿಸಲಾದ ತಿದ್ದುಪಡಿ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ 101ನೇ ತಿದ್ದುಪಡಿ. ಸೊ ಮಸೂದೆ ಯಾವುದು ಅಂತ ಕೇಳಿದ್ರೆ 172ನೇ ಮಸೂದೆ. ಸೊ ನೆಕ್ಸ್ಟ್ ಕ್ವಶನ್ 210. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿ ನೀಡಿದ ತಿದ್ದುಪಡಿ. ಸೊ ಇದಕ್ಕೆ ಸರಿಯಾದ ಉತ್ತರ 103ನೇ ತಿದ್ದುಪಡಿ. ಸೊ ಸ್ನೇಹಿತರೆ, ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತೆ. ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಈ ವಿಡಿಯೋ ನೀವು ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.